ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಆಮೇಲೆ ಧರ್ಮರಾಜನು ವಿದುರನನ್ನು ಅರ್ಜುನನನ್ನು ಭೀಮಸೇನನನ್ನು ಕುರಿತು ಧರ್ಮಾದಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದು ಮೇಲೆಂದು ಕೇಳಿದಾಗ ಅವರು ಕ್ರಮವಾಗಿ ಧರ್ಮಾರ್ಥ ಕಾಮಗಳನ್ನು ಪ್ರಶಂಸೆ ಮಾಡುತ್ತಿರಲು ಧರ್ಮರಾಜನು ಮೋಕ್ಷವೇ ಎಲ್ಲಕ್ಕಿಂತಲೂ ಮೇಲೆಂದು ಅವರಿಗೆ ತಿಳಿಸಿದುದು ಎಂಬ 165ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ಮಹಾರಾಜ, ಭೀಷ್ಮನು ಇಷ್ಟನ್ನು ಹೇಳಿ ಸುಮ್ಮನಾದನು. ಧರ್ಮರಾಜನು ಅವನ ತಮ್ಮಂದಿರು ತಮ್ಮ ತಮ್ಮ ಗ್ರಹಕ್ಕೆ ಹೋಗಿ ಸೇರಿದರು. ಆಮೇಲೆ ಧರ್ಮರಾಜನು ವಿದುರನನ್ನು ತನ್ನ 4 ತಮ್ಮಂದಿರನ್ನು ನೋಡಿ, ಎಲೈ ಸಹೋದರರೇ, ಲೋಕ ವ್ಯಾಪಾರವೆಲ್ಲವೂ ಧರ್ಮಾರ್ಥ ಕಾಮಗಳೆಂಬ 3 ಪುರುಷಾರ್ಥಗಳಲ್ಲಿಯೇ ನೆಲೆಗೊಂಡಿರುವುದು. ಅವುಗಳಲ್ಲಿ ಉತ್ತಮವಾದುದು ಯಾವುದು, ಮಧ್ಯಮವು ಯಾವುದು, ಲಘುವು ಯಾವುದು? ಕಾಮ ಕ್ರೋಧ ಲೋಭಗಳನ್ನು ಜಯಿಸಬೇಕಾದರೆ ಮನುಷ್ಯನು ಮುಖ್ಯವಾಗಿ ಯಾವ ಪುರುಷಾರ್ಥದಲ್ಲಿ ಮನಸ್ಸನ್ನು ನೆಲೆಗೊಳಿಸಬೇಕು? ಇದನ್ನು ನಿಮ್ಮ ಬುದ್ಧಿನಿಶ್ಚಯದಿಂದ ತಿಳಿದು ನನಗೆ ಹೇಳಬೇಕು ಎಂದನು. ಆಗ ಅರ್ಥಶಾಸ್ತ್ರವನ್ನು, ಲೋಕಗತಿಯನ್ನು, ವಸ್ತುಗಳ ತತ್ವವನ್ನು ಚೆನ್ನಾಗಿ ತಿಳಿದವನು, ಉತ್ತಮ ಪ್ರತಿಭೆಯುಳ್ಳವನು ಆದ ವಿದುರನು ಧರ್ಮ ಶಾಸ್ತ್ರಾರ್ಥಗಳನ್ನೆಲ್ಲ ತನ್ನ ಮನಸ್ಸಿಗೆ ತಂದುಕೊಂಡು ಹೀಗೆಂದು ಹೇಳತೊಡಗಿದನು. ಓ ಧರ್ಮರಾಜ, ಅನೇಕ ಶಾಸ್ತ್ರಗಳನ್ನು ಓದುವುದು, ತಪಸ್ಸು, ತ್ಯಾಗ, ಶ್ರದ್ಧೆ, ಯಜ್ಞಕ್ರಿಯೆ, ಕ್ಷಮೆ, ಭಾವಶುದ್ಧಿ, ದಯೆ, ಸತ್ಯ, ಸಂಯಮ ಇವೆಲ್ಲವೂ ಧರ್ಮಕ್ಕೆ ಸಂಬಂಧಪಟ್ಟ ಶಾಖೆಗಳೇ. ಆದುದರಿಂದ ಧರ್ಮವನ್ನೇ ಅನುಷ್ಠಿಸಬೇಕು. ನಿನ್ನ ಮನಸ್ಸನ್ನು ಅದರಿಂದ ಯಾವಾಗಲೂ ಕದಲಿಸಬಾರದು. ಅರ್ಥ ಕಾಮಗಳೆರಡಕ್ಕೂ ಮೇಲೆ ಹೇಳಿದವುಗಳೇ ಮೂಲವು. ಇವೆಲ್ಲವನ್ನು ಧರ್ಮವೆಂಬ ಒಂದೇ ಮಾತಿನಲ್ಲಿ ಅಡಗಿಸಬಹುದೆಂದು ನನಗೆ ತೋರುತ್ತಿದೆ. ಧರ್ಮದಿಂದಲೇ ಋಷಿಗಳು ಸಂಸಾರವನ್ನು ದಾಟಿದರು. ಲೋಕವೆಲ್ಲವೂ ಧರ್ಮದಲ್ಲಿಯೇ ನೆಲೆಗೊಂಡಿದೆ. ಧರ್ಮದಿಂದಲೇ ದೇವತೆಗಳು ದೇವಲೋಕದಲ್ಲಿ ನೆಲೆಸಿರುವರು. ಅರ್ಥವು ಧರ್ಮವನ್ನೇ ಆಶ್ರಯಿಸಿರುವುದು. ಧರ್ಮವೇ ಶ್ರೇಷ್ಠವಾದ ಗುಣವು, ಅರ್ಥವು ಮಧ್ಯಮವು, ಕಾಮವು ಇವೆಲ್ಲಕ್ಕಿಂತಲೂ ಹೀನವೆಂದು ಪ್ರಜ್ಞಾವಂತರು ಹೇಳುವರು. ಆದುದರಿಂದ ನೀನು ಮನಸ್ಸನ್ನು ನಿಗ್ರಹಿಸಿ ಧರ್ಮವನ್ನೇ ಅನುವರ್ತಿಸಬೇಕು. ತನ್ನ ವಿಷಯದಲ್ಲಿ ಹೇಗೋ ಹಾಗೆಯೇ ಇತರ ವಸ್ತುಗಳಲ್ಲಿಯೂ ವರ್ತಿಸಬೇಕು ಎಂದನು. ಈ ಮಾತನ್ನು ಈ ಮಾತನ್ನು ವಿದುರನು ಹೇಳಿ ಮುಗಿಸಿದೊಡನೆ ಅರ್ಥ ಗತಿ ತತ್ವಗಳನ್ನೆಲ್ಲ ಚೆನ್ನಾಗಿ ತಿಳಿದ ಅರ್ಜುನನು ಧರ್ಮರಾಜನನ್ನು ಕುರಿತು, ಅಣ್ಣ, ಹಾಗಲ್ಲ, ನನ್ನ ಅಭಿಪ್ರಾಯವು ಬೇರೆ. ಇದು ಕರ್ಮಭೂಮಿ ಎನಿಸಿದೆ. ಇಲ್ಲಿ ವಾರ್ತೆ ಎಂದರೆ ಜೀವನೋದ್ಯೋಗದ ಪ್ರಯತ್ನವೇ ಮುಖ್ಯವಾದುದು. ಕೃಷಿ, ವ್ಯಾಪಾರ, ಗೋರಕ್ಷಣೆ, ನಾನಾ ತರಹದ ಶಿಲ್ಪಗಳು ಇವೆಲ್ಲವೂ ಅರ್ಥವೆಂದೇ ಹೇಳಲ್ಪಡುವವು. ಸಮಸ್ತ ಕಾರ್ಯಗಳಿಗೂ ಅರ್ಥವೇ ಮೂಲವೆನಿಸಿದೆ. ಅರ್ಥವಿಲ್ಲದ ಮೇಲೆ ಧರ್ಮ ಕಾಮಗಳೆರಡೂ ನಡೆಯಲಾರವೆಂದು ಶ್ರುತಿಯೇ ಹೇಳುವುದು. ಅರ್ಥವುಳ್ಳವನೇ ಉತ್ತಮ ಧರ್ಮವನ್ನು ನಡೆಸುವುದಕ್ಕೆ ಸಮರ್ಥನು. ಆತ್ಮ ಪರಿಪಾಕವಿಲ್ಲದವರು ಕೂಡ ಅರ್ಥವಂತರಾಗಿದ್ದ ಪಕ್ಷದಲ್ಲಿ ಉತ್ತಮ ಧರ್ಮಗಳನ್ನು ನಡೆಸುವುದಕ್ಕೂ ದುರ್ಲಭವಾದ ಕಾಮವನ್ನು ಪಡೆಯುವುದಕ್ಕೂ ಶಕ್ತರಾಗುವರು. ಆದುದರಿಂದ ಧರ್ಮ ಕಾಮಗಳೆರಡು ಅರ್ಥದ ಅವಯವಗಳೆಂದೇ ಶ್ರುತಿಯು ಸಾರುವುದು. ಅರ್ಥವು ಸಿದ್ಧಿಸಿದಾಗಲೇ ಅವೆರಡು ಒಡಗೂಡುವವು. ಸಮಸ್ತ ಭೂತಗಳು ಬ್ರಹ್ಮದೇವನನ್ನು ಹೇಗೋ ಹಾಗೆ ಅರ್ಥವುಳ್ಳವನನ್ನು ಉತ್ತಮ ಜಾತಿಯವರು ಆರಾಧಿಸುವರು. ಜಪ ವಲ್ಕಗಳನ್ನು ಧರಿಸಿದವರು, ಜಿತೇಂದ್ರಿಯರು, ಆತ್ಮನಿಗ್ರಹಿಗಳು, ಹೆಸರನ್ನು ಲೇಪಿಸಿಕೊಳ್ಳತಕ್ಕವರು, ಮುಂಡಿತರು, ಅನೈಷ್ಟಿಕ ಬ್ರಹ್ಮಚಾರಿಗಳು, ಏಕಾಂತವಾಸಿಗಳು ಇವರೆಲ್ಲರೂ ಕೂಡ ಅರ್ಥವನ್ನು ಬಯಸತಕ್ಕವರೇ. ಕಾಷಾಯಗಳನ್ನುಟ್ಟವರು, ಗಡ್ಡ ಮೀಸೆಗಳನ್ನು ಬೆಳೆಸಿದವರು, ನಿಯಮಬದ್ಧರು, ವಿದ್ವಾಂಸರು, ಶಾಂತರು, ಸಮಸ್ತ ಪರಿಗ್ರಹಗಳನ್ನು ಬಿಟ್ಟವರು, ಇಂತಹವರೆಲ್ಲರೂ ಯಾವಾಗಲೂ ಅರ್ಥವನ್ನು ಕೋರುವರು. ಕರ್ಮಗಳಲ್ಲಿಯೇ ಯಾವಾಗಲೂ ತೊಳಲುತ್ತಿರುವವರು, ಕುಲಾಚಾರಗಳನ್ನು ಅನುವರ್ತಿಸುವವರು, ಸ್ವಧರ್ಮಗಳಲ್ಲಿ ನೆಲೆಗೊಂಡವರು, ಸ್ವರ್ಗವನ್ನು ಅಪೇಕ್ಷಿಸತಕ್ಕವರು ಎಲ್ಲರೂ ಅರ್ಥವನ್ನು ಬಯಸುವರು. ಆಸ್ತಿಕರು, ನಾಸ್ತಿಕರು, ಯೋಗನಿಷ್ಠರು ಎಲ್ಲರೂ ಧನದಲ್ಲಿ ಆಸಕ್ತಿಯುಳ್ಳವರೇ ಆಗಿರುವರು. ಇಂತಹ ಅರ್ಥವನ್ನು, ಅದರ ಮೇಲ್ಮೆಯನ್ನು ತಿಳಿಯದ ಜ್ಞಾನವು ಕೇವಲ ಅಂಧಕಾರಮಯವು. ಅದನ್ನು ತಿಳಿಯುವುದೇ ಜ್ಞಾನಕ್ಕೆ ಪ್ರಕಾಶವೆನಿಸುವುದು. ಆಶ್ರಿತರಿಗೆ ಸುಖವನ್ನು, ಶತ್ರುಗಳಿಗೆ ದಂಡವನ್ನು ಉಂಟುಮಾಡುವ ಉದ್ದೇಶವುಳ್ಳವನು ಅರ್ಥವಂತನಾಗಿಯೇ ಇರಬೇಕು. ಇದು ನನ್ನ ನಿಜವಾದ ಮತವು. ಇದಕ್ಕೆ ಮೇಲೆ ನಕುಲ ಸಹದೇವರ ಅಭಿಪ್ರಾಯವೇನೋ ಅದನ್ನು ಕೇಳುವೆವು. ಅವರು ಮಾತಾಡಲು ಬಹಳ ಕುತೂಹಲದಿಂದಿರುವರು ಎಂದನು.
ಆಮೇಲೆ ನಕುಲ ಸಹದೇವರಿಬ್ಬರು ಏಕಾಭಿಪ್ರಾಯದಿಂದ ಧರ್ಮರಾಜನನ್ನು ಕುರಿತು, ಅಣ್ಣ, ಅರ್ಜುನನು ಹೇಳಿದುದು ವಾಸ್ತವವೇ? ಕುಳಿತಿದ್ದರೂ ಮಲಗಿದ್ದರೂ ಸಂಚಾರ ಮಾಡುತ್ತಿದ್ದರು, ಒಂದೇ ಕಡೆಯಲ್ಲಿ ನಿಂತಿದ್ದರು, ಮನುಷ್ಯನು ಎಲ್ಲ ಅವಸ್ಥೆಯಲ್ಲಿಯೂ ನಾನಾ ಬಗೆಯ ಉಪಾಯಗಳಿಂದ ಅರ್ಥ ಸಂಗ್ರಹಕ್ಕಾಗಿ ದೃಢ ಪ್ರಯತ್ನದಿಂದ ಕಷ್ಟಪಡಬೇಕು. ಲೋಕಕ್ಕೆಲ್ಲ ಪರಮಪ್ರಿಯವಾದ ಮತ್ತು ದುರ್ಲಭವಾದ ಆ ಅರ್ಥವನ್ನು ಗಳಿಸಿಟ್ಟ ಪಕ್ಷದಲ್ಲಿ ಅದರ ಬಲದಿಂದ ಇಹದಲ್ಲಿಯೂ ಪರದಲ್ಲಿಯೂ ಮನುಷ್ಯನು ಬೇಕು ಬೇಕಾದ ಕಾಮಗಳನ್ನೆಲ್ಲ ಪಡೆಯಲು ಸಮರ್ಥನಾಗುವನು ಎಂಬುದು ಪ್ರತ್ಯಕ್ಷ ಸಿದ್ಧವಾದುದು. ಇದಕ್ಕೆ ಸಂದೇಹವಿಲ್ಲ. ಧರ್ಮದೊಡಗೂಡಿದ ಅರ್ಥವು, ಅರ್ಥದೊಡಗೂಡಿದ ಧರ್ಮವು ಅಮೃತ ಸಹಿತವಾದ ಮಧುವಿನಂತೆ ಅತಿ ಪ್ರಿಯವಾಗುವುದು. ಆದುದರಿಂದ ನಮ್ಮ ಮತವನ್ನು ನಾವು ಹೇಳಿಬಿಡುವೆವು. ಅರ್ಥವಿಲ್ಲದವನಿಗೆ ಕಾಮವು ದುರ್ಲಭವು, ಧರ್ಮವಿಲ್ಲದವನಿಗೆ ಅರ್ಥವು ದುರ್ಲಭವು. ಅವೆರಡಕ್ಕೂ ಅನ್ಯೋನ್ಯ ಆಶ್ರಯವಿರುವುದು. ಈ ಧರ್ಮಾರ್ಥಗಳೆರಡಕ್ಕೂ ಹೊರಗಾದವನಲ್ಲಿ ಜನರೆಲ್ಲರೂ ಜಿಹಾಸೆ ಪಡುವರು. ಆದುದರಿಂದ ಮನುಷ್ಯನು ಮನಸ್ಸನ್ನು ಅಡಗಿಸಿ ಧರ್ಮವನ್ನು ಮುಂದಿಟ್ಟುಕೊಂಡು ಅರ್ಥವನ್ನು ಸಾಧಿಸಬೇಕು. ಮನುಷ್ಯನು ಧರ್ಮವನ್ನು ಮುಖ್ಯವಾಗಿ ಅವಲಂಬಿಸಿದಾಗಲೇ ಅರ್ಥವನ್ನು ಸಾಧಿಸುವುದಕ್ಕೆ ಶಕ್ತನಾಗುವನು. ಈ ಮಾತಿನಲ್ಲಿ ಯಾರಿಗೆ ನಂಬಿಕೆಯುಂಟೋ ಅವರು ಎಲ್ಲವನ್ನೂ ಪಡೆಯಬಲ್ಲರು. ಮೊದಲು ಧರ್ಮವನ್ನು ಆಧರಿಸಬೇಕು, ಆಮೇಲೆ ಧರ್ಮಯುಕ್ತವಾಗಿ ಅರ್ಥವನ್ನು ಸಂಗ್ರಹಿಸಬೇಕು, ಆಮೇಲೆ ಕಾಮವನ್ನು ಪಡೆಯಬೇಕು. ಅರ್ಥ ಸಿದ್ಧಿಗೆ ಅದೇ ಕೊನೆಯ ಫಲವು ಎಂದರು. ಹೀಗೆ ನಕುಲ ಸಹದೇವರ ವಾಕ್ಯವು ಮುಗಿದೊಡನೆ ಭೀಮಸೇನನು ಧರ್ಮರಾಜನನ್ನು ಕುರಿತು, ಅಣ್ಣ, ಕಾಮವಿಲ್ಲದವನಿಗೆ ಅರ್ಥವೇನು ಬೇಕಾಗಿಲ್ಲ. ಕಾಮವಿಲ್ಲದವನು ಧರ್ಮಾರ್ಜನೆಗೂ ಆಸೆ ಪಡಲಾರನು. ಆದುದರಿಂದ ಧರ್ಮಾರ್ಥಗಳೆರಡರಲ್ಲಿಯೂ ಪ್ರವೃತ್ತಿಯನ್ನು ಹುಟ್ಟಿಸುವುದು ಕಾಮವೇ. ಆದುದರಿಂದ ಮೂರು ಪುರುಷಾರ್ಥಗಳಲ್ಲಿ ಕಾಮವೇ ಮೇಲಾದುದೆಂದು ನನಗೆ ತೋರುವುದು. ಋಷಿಗಳಾದರೂ ಒಂದು ಕಾಮವನ್ನು ಇಟ್ಟುಕೊಂಡೇ ಗೆಡ್ಡೆ ಗೆಣಸುಗಳನ್ನು, ಫಲಗಳನ್ನು, ಶಾಖಗಳನ್ನು ಭಕ್ಷಿಸುತ್ತಿರುವರು. ಕೆಲವು ವೇಳೆ ಬರೀ ವಾಯುವನ್ನು, ಜಲವನ್ನು ಆಹಾರವಾಗಿ ತೆಗೆದುಕೊಂಡು ಮನಸ್ಸನ್ನು ನಿಗ್ರಹಿಸಿ ತಪೋನಿರತರಾಗಿರುವರು. ಕೆಲವರು ವೇದಾಧ್ಯಯನದಲ್ಲಿ ಪಾರಂಗತರಾಗಿ ವೇದಗಳಲ್ಲಿಯೂ ಉಪವೇದಗಳಲ್ಲಿಯೂ ಯಜ್ಞ ದಾನ ಶ್ರಾದ್ದಾದಿಗಳಲ್ಲಿಯೂ ಪ್ರತಿಗ್ರಹದಲ್ಲಿಯೂ ಆಸಕ್ತರಾಗಿರುವರು. ಇವೆಲ್ಲ ಕಾಮದಿಂದ ಉಂಟಾಗುವ ಪ್ರವೃತ್ತಿಗಳೇ. ವರ್ತಕರು, ವ್ಯವಸಾಯಗಾರರು, ಗೊಲ್ಲರು, ಶಿಲ್ಪಿಗಳು, ಒಡ್ಡರು ಮತ್ತು ಕಾಲದೇಶಗಳನ್ನರಿತು ಅದಕ್ಕೆ ತಕ್ಕ ಕರ್ಮಗಳನ್ನು ನಡೆಸತಕ್ಕವರು, ಇವರೆಲ್ಲ ಆಯಾ ಕರ್ಮಗಳಲ್ಲಿ ಪ್ರವರ್ತಿಸುವುದು ಕಾಮದಿಂದಲೇ. ಕಾಮದಿಂದ ಜನರು ಸಮುದ್ರದಲ್ಲಿಯೂ ಪ್ರವೇಶಿಸುವರು. ಕಾಮವೆಂಬುದು ಲೋಕದಲ್ಲಿ ಅನೇಕ ರೂಪಗಳಿಂದ ಕೆಲಸ ಮಾಡಿಸುತ್ತಿದೆ. ಕಾಮವೆಂಬುದು ಎಲ್ಲದರಲ್ಲಿಯೂ ವ್ಯಾಪಿಸಿದೆ. ಕಾಮವನ್ನು ಬಿಟ್ಟ ಪ್ರಾಣಿಯೇ ಲೋಕದಲ್ಲಿಲ್ಲ, ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರಲಾರದು. ಮಹಾರಾಜ, ಕಾಮವೇ ಲೋಕಕ್ಕೆ ಸಾರತಮವಾದುದು. ಧರ್ಮಾರ್ಥಗಳೆರಡು ಆ ಕಾಮವನ್ನೇ ಆಶ್ರಯಿಸಿರುವವು. ಮೊಸರಿನಲ್ಲಿ ಬೆಣ್ಣೆಯು ಹೇಗೋ ಹಾಗೆ ಕಾಮವೆಂಬುದು ಧರ್ಮಾರ್ಥಗಳ ಸಾರವೇ. ಹಿಂಡಿಗಿಂತಲೂ ತೈಲವು ಮೇಲೆನಿಸುವುದು, ಮಜ್ಜಿಗೆಗಿಂತಲೂ ತುಪ್ಪವು ಮೇಲೆನಿಸುವುದು, ಬರೀ ಮರದ ಕಟ್ಟಿಗೆಗಿಂತಲೂ ಹೂಗಳು ಹಣ್ಣುಗಳು ಸಾರವೆನಿಸುವವು. ಅದರಂತೆಯೇ ಧರ್ಮಾರ್ಥಗಳೆರಡಕ್ಕಿಂತಲೂ ಕಾಮವೇ ಸಾರತಮವೆಂದು ತಿಳಿ. ಹೂಗಳಿಂದ ಜೇನು ಹೇಗೋ ಹಾಗೆ ಧರ್ಮಾರ್ಥಗಳಿಂದ ಸಾರಭೂತವಾದ ಕಾಮವು ಹುಟ್ಟುವುದು. ಕಾಮದಿಂದಲೇ ಲೋಕಕ್ಕೆ ಸುಖವು. ಧರ್ಮಾರ್ಥಗಳೆರಡಕ್ಕೂ ಫಲರೂಪವಾದುದು ಕಾಮವೇ. ಧರ್ಮಾರ್ಥಗಳನ್ನು ಹುಟ್ಟಿಸುವುದು ಕಾಮವೇ. ಇವೆರಡಕ್ಕೂ ಆತ್ಮವೆನಿಸಿರುವುದು ಕಾಮವೇ. ಕಾಮವಿಲ್ಲದಿದ್ದರೆ ಲೋಕದಲ್ಲಿ ದಾನ ಧರ್ಮಗಳೊಂದು ನಡೆಯವು. ಬ್ರಾಹ್ಮಣರಿಗೆ ದಕ್ಷಿಣೆಗಳು, ಭೋಜನಗಳು ದೊರೆಯಲಾರವು. ಕಾಮವಿಲ್ಲದಿದ್ದರೆ ಲೋಕದಲ್ಲಿ ಪ್ರಾಣಿಗಳಿಗೆ ಚೇಷ್ಟೆಯೊಂದು ಇರಲಾರದು. ಆದುದರಿಂದ ತ್ರಿವರ್ಗಗಳಲ್ಲಿ ಕಾಮವೇ ಪ್ರಧಾನವು. ಆದುದರಿಂದ ನೀನು ಒಳ್ಳೆ ಅಂದವಾದ ಅಲಂಕಾರಗಳಿಂದ ಉತ್ತಮ ವೇಷವನ್ನು ಧರಿಸಿ ಮದವತಿಯರು, ಸುಂದರಿಯರು, ಪ್ರಿಯ ಭಾಷಿಣಿಯರು ಆದ ಉತ್ತಮ ಸ್ತ್ರೀಯರೊಡನೆ ಇಷ್ಟವಾದ ಕಾಮಗಳನ್ನು ಅನುಭವಿಸುತ್ತಿರು. ಲೋಕದಲ್ಲಿ ಕಾಮವೇ ಎಲ್ಲರಿಗೂ ಅತ್ಯಂತ ಪ್ರಿಯವಾದುದು, ಅತಿ ರಮಣೀಯವಾದುದು. ಅಣ್ಣ, ನಾನು ಈ ವಿಚಾರವನ್ನು ಫಲಸ್ಪರ್ಶಿಯಾದ ದೀರ್ಘದೃಷ್ಟಿಯಿಂದ ನೋಡಿ ಈ ನಿರ್ಧಾರಕ್ಕೆ ಬಂದಿರುವೆನೇ ಹೊರತು ಬೇರೆಯಲ್ಲ. ನನ್ನ ವಿವೇಚನೆಯನ್ನು ಕುರಿತು ನೀನು ಶಂಕಿಸಬೇಕಾದುದಿಲ್ಲ. ನನ್ನ ಈ ಮಾತನ್ನು ನಿಸ್ಸಾರವೆಂದು ತಿಳಿಯಬೇಡ. ಇದು ಧರ್ಮಯುಕ್ತವಾಗಿ ಸತ್ಪುರುಷರಿಗೂ ಅಭಿನಂದಿಸತಕ್ಕದಾಗಿದೆ. ಮುಖ್ಯವಾಗಿ ಮನುಷ್ಯನು ಧರ್ಮಾರ್ಥ ಕಾಮಗಳೆಂಬ ಮೂರನ್ನು ಸಮವೆಂದೇ ಭಾವಿಸಿ ಎಲ್ಲವನ್ನೂ ಸಮವಾಗಿಯೇ ಸೇವಿಸಬೇಕು. ಅವುಗಳಲ್ಲಿ ಒಂದನ್ನು ಮಾತ್ರ ಹಿಡಿಯತಕ್ಕವನು ಅಧಮನು.
ಎರಡರಲ್ಲಿ ಆಸಕ್ತಿಯುಳ್ಳವನು ಮಧ್ಯಮನು, ಮೂರರಲ್ಲಿಯೂ ಸಮಾನವಾದ ಪ್ರವೃತ್ತಿಯುಳ್ಳವನೇ ಉತ್ತಮನು ಎಂದನು. ಹೀಗೆ ಕಿವಿಗಿಂಪಾದ ಮಧುರ ವಾಕ್ಯಗಳಿಂದ ಭೀಮನು ಅಲ್ಲಿ ನೆರೆದಿದ್ದ ಎಲ್ಲಾ ವೀರರ ಮುಂದೆ ಸಂಗ್ರಹವಾಗಿಯೂ ವಿಸ್ತಾರವಾಗಿಯೂ ಹೇಳಿ ಸುಮ್ಮನಾದನು. ಹೀಗೆ ವಿದುರನು, ಅರ್ಜುನನು, ನಕುಲ ಸಹದೇವರು ಭೀಮನು ಹೇಳಿದ ಬೇರೆ ಬೇರೆ ಅಭಿಪ್ರಾಯ ಭೇದಗಳುಳ್ಳ ಮಾತುಗಳನ್ನೆಲ್ಲ ಕೇಳಿ ಧರ್ಮರಾಜನು ಒಂದು ಗಳಿಗೆಯವರೆಗೆ ತನ್ನಲ್ಲಿ ತಾನೇ ಪರ್ಯಾಲೋಚಿಸಿ ಕೊನೆಗೆ ಮಂದಹಾಸಪೂರ್ವಕವಾಗಿ ಅಲ್ಲಿದ್ದವರನ್ನು ಕುರಿತು ಹೀಗೆಂದು ಕೇಳುವನು. ಎಲೈ ಪ್ರಾಜ್ಞರೇ, ನೀವೆಲ್ಲರೂ ಅನೇಕ ಶಾಸ್ತ್ರಗಳನ್ನು ನೋಡಿದವರು, ಅವುಗಳ ಸಿದ್ಧಾಂತವನ್ನೆಲ್ಲ ಕಂಡಿರತಕ್ಕವರು, ಅದಕ್ಕೆ ಬೇಕಾದ ಪ್ರಮಾಣಗಳನ್ನೆಲ್ಲ ಬಲ್ಲವರು, ಇದರಲ್ಲಿ ಸಂದೇಹವಿಲ್ಲ. ಅದರಿಂದಲೇ ಈಗ ನಾನು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಯಬೇಕೆಂದು ನಿಮ್ಮನ್ನು ಪ್ರಶ್ನೆ ಮಾಡಿದೆನು. ಅದರಂತೆ ನೀವು ನಿಮ್ಮ ಸಿದ್ಧಾಂತಗಳನ್ನೇನೋ ತಿಳಿಸಿದಿರಿ. ಆದರೆ ಇದರ ಮೇಲೆ ನಾನು ಹೇಳತಕ್ಕ ವಿಷಯವನ್ನು ಸಾವಧಾನವಾಗಿ ಕೇಳಬೇಕು. ಲೋಕದಲ್ಲಿ ಯಾವನು ಪುಣ್ಯ ಪಾಪಗಳೆರಡರಲ್ಲಿಯೂ ತಗುಲದಿರುವನೋ, ಯಾವನು ಅರ್ಥ ಕಾಮಗಳಲ್ಲಿಯೂ ಪ್ರವೃತ್ತಿ ಇಲ್ಲದಿರುವನೋ, ಯಾವನು ನಿರ್ದುಷ್ಟನಾಗಿರುವನೋ, ಯಾವನು ಸಾರಗಳೆರಡನ್ನೂ ಸಮವೆಂದೆಣಿಸುವನೋ, ಅವನಿಗೆ ಮಾತ್ರ ಸುಖ ದುಃಖಗಳ ಸಂಬಂಧವೇ ಇರುವುದಿಲ್ಲ. ಅದರಿಂದ ಅವನು ಯಾವ ಕಾರ್ಯಗಳ ಸಿದ್ಧಿಗಾಗಿಯೂ ಪ್ರವರ್ತಿಸಬೇಕಾದ ಅವಶ್ಯಕತೆ ಇರುವುದಿಲ್ಲ. ಜನನ ಮರಣಗಳೆಂಬುವು ಯಾವ ಪ್ರಾಣಿಗೂ ತಪ್ಪಿದುದಲ್ಲ. ಎಲ್ಲಕ್ಕೂ ಕಾಲಕ್ರಮದಿಂದ ಮುಪ್ಪುಂಟು, ಕಾಲಕ್ರಮದಿಂದ ವಿಕಾರ ಭೇದಗಳುಂಟು. ಪ್ರಾಣಿಗಳು ತಮ್ಮ ಜೀವಿತ ಕಾಲದಲ್ಲಿ ಅನೇಕ ಕಷ್ಟಗಳಿಂದ ನೊಂದು ಅದರಿಂದ ಎಚ್ಚರಿಸಲ್ಪಟ್ಟು ಕೊನೆಗೆ ಮೋಕ್ಷವೇ ಉತ್ತಮವೆಂದು ಅದನ್ನು ಆಧರಿಸುವವು. ಆದರೆ ಮೋಕ್ಷವೆಂಬುದು ಹೇಗಿದೆ ಎಂಬುದು ನಾವು ಕಾಣೆವು. ಮೋಹದಲ್ಲಿ ಕಟ್ಟು ಬಿದ್ದವನಿಗೆ ಮೋಕ್ಷವಿಲ್ಲವೆಂದು ಸ್ವಯಂಭುವಾದ ಬ್ರಹ್ಮನೇ ಹೇಳಿರುವನು. ಜ್ಞಾನ ಪ್ರಕಾಶವುಳ್ಳವರು ನಿರ್ವಾಣದಲ್ಲಿ ಎಂದರೆ ಆತ್ಯಂತಿಕ ಕರ್ಮನಾಶವನ್ನೇ ಆಶಿಸುವರು. ಆದುದರಿಂದ ಒಬ್ಬನು ಯಾವುದೊಂದನ್ನು ತನಗೆ ಪ್ರಿಯವೆಂದಾಗಲಿ ಅಪ್ರಿಯವೆಂದಾಗಲಿ ಎಣಿಸಬಾರದು. ಇಂತಹ ಮತವೇ ನನಗೆ ಉತ್ತಮವೆಂದು ತೋರುವುದು. ಯಾವನು ತನ್ನ ಇಷ್ಟ ಬಂದಂತೆ ನಡೆಸಲು ಶಕ್ತನಲ್ಲ. ದೈವವು ಹೇಗೆ ನಿಯಮಿಸುವುದೋ ಅದರಂತೆ ನಡೆಯುವನು. ಈಗ ನಾವು ಹಾಗೆಯೇ ನಡೆಯಬೇಕಾದವರು. ವಿಧಿಯೇ ಎಲ್ಲವನ್ನೂ ನಿಯಮಿಸುವುದು. ವಿಧಿಯೇ ಎಲ್ಲಕ್ಕಿಂತಲೂ ಬಲವತ್ತರವೆಂಬುದನ್ನು ಎಲ್ಲರೂ ಬಲ್ಲರು. ಯಾವನೇ ಆದರೂ ತಾನು ಎಷ್ಟೇ ಪ್ರಯತ್ನಪಟ್ಟರೂ ತನಗೆ ಲಭಿಸಲಾರದುದನ್ನು ಪಡೆಯಲಾರನು. ತನಗೆ ಬರಬೇಕಾದುದು ಬಂದೇ ಬರುವುದು, ನಡೆಯಬೇಕಾದುದು ನಡೆಯುವುದು. ಈ ಅಂಶವನ್ನು ನೀವು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಧರ್ಮಾರ್ಥ ಕಾಮಗಳನ್ನು ಬಿಟ್ಟವನೂ ಕೂಡ ಪರಮಾರ್ಥ ರೂಪವಾದ ಮೋಕ್ಷವನ್ನು ಪಡೆಯಬಲ್ಲನು. ಆದುದರಿಂದ ಮೋಕ್ಷವೇ ಲೋಕಹಿತಕ್ಕೆ ಅವಶ್ಯವು. ಆ ಮೋಕ್ಷವನ್ನೇ ಸಾಧಿಸಬೇಕು ಎಂದನು. ಓ ಜನಮೇಜಯ ರಾಜ, ಹೀಗೆ ಧರ್ಮರಾಜನು ಸಕಾರಣವಾಗಿಯೂ ಯುಕ್ತಿಯುಕ್ತವಾಗಿಯೂ ಪ್ರಿಯವಾಗಿಯೂ ಹೇಳಿದ ಮಾತುಗಳನ್ನು ಕೇಳಿ ಎಲ್ಲರೂ ಬಹಳ ಸಂತೋಷಗೊಂಡರು. ಇಂಪಾದ ಮತ್ತು ಸ್ಪಷ್ಟವಾದ ಅಕ್ಷರಗಳಿಂದಲೂ ಶಬ್ದಗಳಿಂದಲೂ ಕೂಡಿ ಮಾತುಗಳಲ್ಲಿ ತೊಡಕುಗಳೇನೂ ಇಲ್ಲದೆ ಎಲ್ಲರ ಮನಸ್ಸನ್ನು ಆಕರ್ಷಿಸುವಂತಿದ್ದ ಆ ಯುಧಿಷ್ಠಿರನ ಮಾತುಗಳನ್ನು ಕೇಳಿದವರೆಲ್ಲರೂ ಭಕ್ತಿಯಿಂದ ಅವನಿಗೆ ನಮಸ್ಕರಿಸಿದರು. ಹಾಗೆಯೇ ಧರ್ಮರಾಜನು ಕೂಡ ಅವರೆಲ್ಲರನ್ನೂ ಅಭಿನಂದಿಸಿ ಆಮೇಲೆ ತಿರುಗಿ ಭೀಷ್ಮನಲ್ಲಿ ಇನ್ನೂ ಕೆಲವು ಧರ್ಮ ರಹಸ್ಯಗಳನ್ನು ಕೇಳಬೇಕೆಂದು ಬಂದನು. ಇದು 165ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.